ಬೇಕಾದ ಸಾಮಗ್ರಿಗಳು: ಬೇಳೆ 1 ಕಪ್ಪು, ಟೊಮೆಟೊ, ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಕಾಯಿ ಅದು ರುಬ್ಬಕ್ಕೆ, ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ, ಮತ್ತು ಉಪ್ಪು, ಸಾಂಬಾರು ಪುಡಿ. ಇದು ಮೆಂತ್ಯ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಇದು ಒಗ್ಗರಣೆಗ? ಇದು ಒಗ್ಗರಣೆ. ಹಾಂ. ಈಗ ಕುಕ್ಕರ್ಗೆ 1 ಬೌಲ್ ಈ ಬೇಳೆ, 1 ಬೌಲು ಈರುಳ್ಳಿ ಸ್ವಲ್ಪ ಹಾಕ್ತೀನಿ, ಇನ್ನು ಸ್ವಲ್ಪ ಒಗ್ಗರಣೆಗೆ ಹಾಕ್ತೀನಿ. ನಾನು ಒಂದಿಷ್ಟು ಬಿಡಿಸ್ಕೊಂಡಿದ್ದೀನಿ. ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಜಾಸ್ತಿ ಎಷ್ಟು ಬೇಕೋ ಅಷ್ಟೇ ಹಾಕಬೇಕು, ಇಲ್ಲಾಂದರೆ ಕೈ ಆಗಿಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀರು ಎಷ್ಟು ಬೇಕೋ ನೀರಷ್ಟು. ಇದು ಇಬ್ಬರಿಗೆ ಮಾಡ್ತಾ ಇರೋದು. ನೀವು ಮೆಂತ್ಯ ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ. ನೋಡ್ಕೊಂಡು ಹಾಕೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಇದು ಎಷ್ಟು ಜನಕ್ಕೆ ಮಾಡ್ಕೊತೀರೋ ಅದರ ಮೇಲೆ ಒಂದ ಎರಡ ನಾನು ಒಂದು ಕೂಗಿಸ್ತೀನಿ. ಕೂಗಿಸ್ತಾರಂತೆ. ಅದು ಚೆನ್ನಾಗಿ ಆಮೇಲೆ ಮಸಿಬೇಕಲ್ವಾ? ಒಂದು ಕೂಗಿಸಿ. ಇನ್ನೊಂದು ಕಡೆ ಬಾಂಡಿ ಬಿಸಿ ಇಟ್ಟು 1 ಸ್ಪೂನ್ ಎಣ್ಣೆ, ಬ್ರೌನಿಶ್ ಸ್ವಲ್ಪ ಬ್ರೌನ್ ಬರತ್ತಂತ ಹುರ್ಕೊಬೇಕು. ಚೆನ್ನಾಗಿ ಬಾಡ್ಕೊಂತ ಇದ್ದಾರೆ, ಫ್ರೈ ಮಾಡ್ತಿದ್ದಾರೆ. ಇವತ್ತು ಪಕ್ಕದ ಬಿಲ್ಡಿಂಗಲ್ಲಿ ಕೆಲಸ ನಡೀತಾ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಐತೆ. ಯಾರು ಬೇಜಾರು ಮಾಡ್ಕೊಬೇಡ್ರಿ. ಈ ಥರ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಒಂದೇ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಮಾಡ್ಬಿಟ್ಟು ಏನು ಸಾಕತ್ತೆ? ಅದನ್ನ ಮಿಕ್ಸಿಗೆ ಹಾಕೋತೀನಿ. ಕಾಯಿ ಮತ್ತೆ ಇದು ರುಬ್ಬಕ್ಕೆ ಫ್ರೈ ಮಾಡ್ತಾ ಇರೋದು. ಹಾರಿದ ಮೇಲೆ ಅದನ್ನು ಇದು ಮಾಡ್ಕೊಬೇಕು ಮಿಕ್ಸಿಗೆ. ಇಷ್ಟು ಸಾಕು. ಒಂಚೂರು ಹಾರಿದ ಮೇಲೆ ಕಾಯಿ ತುರಿ 1 ಬಟ್ಲು, ಇದು ಸಾಂಬಾರ್ ಪುಡಿ 1-2 ಸ್ಪೂನ್ ಹಾಕುತ್ತಾ ಇದ್ದಾರೆ. ಅವ್ರ ಮನೆ ಖಾರಕ್ಕೆ, ನಿಮ್ಮ ಮನೆ ಖಾರಕ್ಕೆ ತಕ್ಕನಾಗ ನೀವು ಹಾಕಬಹುದು. ಇದನ್ನ ಒಂದು ಸ್ವಲ್ಪ ಹಾಕ್ಬಿಟ್ಟು ಖಾರದ ಪುಡಿ ಒಂದು ಸ್ವಲ್ಪ ಹಾಕಿದ್ರೆ, ಇದನ್ನು ಒಂದು ಸ್ವಲ್ಪ ಹಾಕಿ ಖಾರದ ಪುಡಿನ ಒಂದು ಸ್ವಲ್ಪ ಹಾಕಿದ್ರೆ ಟೇಸ್ಟ್ ಅಷ್ಟು ಕೊಡಲ್ಲ. ಇದನ್ನೇ ಹಾಕಬೇಕಂತೆ, ಸಾಂಬಾರು ಪುಡಿನೇ 4 ಸ್ಪೂನ್ ಹಾಕೊಂಡ್ರೆ ನಿಮ್ಗೆ ಬೇಕಾದ್ರೆ ನಿಮ್ಮ ಖಾರಕ್ಕೆ ತಕ್ಕನಾಗ ನೀವು ಹಾಕಿ. ಇದನ್ನ ನೀರು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ಹೇಳೆ. ನೀರನ್ನ ಒಂದು ಸ್ವಲ್ಪ ಬಸ್ತಿಕ್ಕೋತೀನಿ. ಇದು ವಿಸಲ್ 1 ಕೂಕ್ ಹೋಗಿದೆ ನೋಡಿ, ಕೂಗಿದೆ. ಸೊಪ್ಪೆಲ್ಲ ಬೆಂದೈತೆ. ಆ ಸೊಪ್ಪಲ್ಲಿ ನೀರನ್ನ ಒಂದು ಕಡೆ ಬಸ್ತಿಟ್ಕೊಂತಿದ್ದಾಳೆ. ಇವಾಗ ಅಷ್ಟು ಮ್ಯಾಶ್ ಮಾಡ್ಕೋತೀವಿ. ಆಲ್ರೆಡಿ ಎಲ್ಲ ಬೆಂದೋಗಿರೋದ್ರಿಂದ ಅವಳು ಅದರಲ್ಲಿ ಇದು ಮಾಡ್ಕೊಂತಾಳು. ಇಲ್ಲ ಬೇಕು ಅಂದರೆ ಸ್ವಲ್ಪ ಇದನ್ನು ರುಬ್ಬಂಗಿದ್ರೆ ರುಬ್ಕೋಬೋದು. ಇಷ್ಟೇ ಸಾಕು. ಇದು ತರ್ತರಿಯಾಗಿರಬೇಕು, ಫುಲ್ ನೈಸ್ ಆದರೆ ಚೆನ್ನಾಗಿರಲ್ಲ. ಇಷ್ಟ ಸ್ವಲ್ಪ ಆದರೆ ಸಾಕು, ಸಾಫ್ಟಾಗಿ. ನಾವೆಲ್ಲ ಥರ ಸೊಪ್ಪು ಹಾಕಿ ಮಾಡ್ತೀವಿ, ಆದರೆ ಇವರು ಬರೀ ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ರಿಂದ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಕಹಿ ಬರಲ್ಲ. ಸ್ವಲ್ಪ ಹಾಕಿದೆ, ಜಾಸ್ತಿ ಹಾಕಿರಲ್ಲ. ಇದಾದ್ಮೇಲೆ ರುಬ್ಬಿಟ್ಕೊಂಡಿದ್ದೀನಿ ಖಾರಕ್ಕೆ ಅದೇ ಗೊತ್ತಿಲ್ಲ, ಏನು ಹಾಕಿಲ್ಲ. ಈರುಳ್ಳಿ ಎಣ್ಣೆಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿರೋದು, ಸಾಂಬಾರು ಪುಡಿ, ಕಾಯಿ ಅಷ್ಟೇ, ಇನ್ನೇನು ಹಾಕಿಲ್ಲ. ಟೊಮೊಟೊ ಎಲ್ಲ ಬೇಳೆ ಜೊತೆಗೆ ಹಾಕಿರೋದ್ರಿಂದ ಇದಕ್ಕೆ ಏನು ಹಾಕಿಲ್ಲ. ನಿಮಗೆ ಗಟ್ಟಿ ತಿಕ್ನೆಸ್ ಬೇಕಾದ್ರೆ ತಿಕ್ನೆಸ್ ಆಗು ಮಾಡ್ಕೊಬೋದು ಈ ದಾಲ್ ಥರ. ಇಲ್ಲ ಅಂದರೆ ಸ್ವಲ್ಪ ತೆಳ್ಳಗೆ ಬೇಕು ಅಂದ್ರೆ ನೀರು ಹಾಕ್ಕೊಂಡು ಚೆನ್ನಾಗಿ ಅದು ಇದನ್ನು ಮಾಡಿ ಬಸ್ತಿರೋ ನೀರು ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತಿದ್ದಾರೆ. ಇದು ಕುದೀಲಿ ಚೆನ್ನಾಗಿ. ನಮಗೆ ಸ್ವಲ್ಪ ಗಟ್ಟಿ ಬೇಡ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಈ ಥರ. ನೀವು ಬೇಳೆ ಕಡಿಮೆನ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದ್ದಿ ಹಸಿ ಸ್ಮೆಲ್ ಹೋದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು 2 ಸ್ಪೂನ್ ಹಾಕೋತೀನಿ. ಚೆನ್ನಾಗಿ ಕುದಿಬೇಕಿದು. ಹಸಿ ಸ್ಮೆಲ್ ಎಲ್ಲ ಹೋದರೆ ನಿಮಗೆ ಚೆನ್ನಾಗಿ ಇದಾಗುತ್ತೆ. ನಿಮ್ಗೆ ಉಪ್ಪು
ಎಷ್ಟು ಪೇಸ್ಟ್ ಬೇಕು ಅಷ್ಟು ಹಾಕಿದ್ವಿ. ಇವಾಗ ಬೇರೆ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಬಾಣಲಿ ಇಟ್ಕೊಂಡಿದ್ದೀನಿ. ನಾನು ಒಗ್ಗರಣೆಗೆ ತುಪ್ಪ ಯೂಸ್ ಮಾಡ್ತಿದ್ದೀನಿ. ತುಪ್ಪನಾದರೂ 2 ಸ್ಪೂನ್ ಹಾಕೋದು ನಿಮ್ಮ ಇಷ್ಟ. ತುಪ್ಪನ ಹಾಕೊಬೋದು, ಎಣ್ಣೆನ ಫ್ರೈ ಮಾಡ್ಕೊಬೋದು. ನಾನು ಗೀ ಹಾಕೋತೀನಿ. ತುಪ್ಪ ಕಾಯ್ದಾದ್ಮೇಲೆ 1 ಸ್ಪೂನ್ ಸಾಸಿವೆ, ಇದು ಸ್ವಲ್ಪ ಇದಾದಮೇಲೆ ಜೀರಿಗೆ, ನಾನು ಮೆಣಸಿನ್ಕಾಯಿ ಹಾಕ್ತೀನಿ, ಅದ್ರ ಬದಲು ಒಂದು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ತೀನಿ, ಈರುಳ್ಳಿ ಹಾಕಲ್ಲ ಒಗ್ಗರಣೆ. ಅದೆಲ್ಲ ಇದು ಸೇರಿಸ್ಕೊಳ್ತಾನೆ. ಇಲ್ಲಿ ಕುರಿತಾ ಇರೋದಕ್ಕೆ ಸೇರಿಸ್ಕೊಂಡು ಮೆಂತ್ಯ ಸಾರು ರೆಡಿ. ನಾವು ಮೆಂತ್ಯ ಮಸಪ್ ಹಾಕ್ತೀವಿ. ಮೆಂತ್ಯ ಮಸಪ್ ರೆಡಿ. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವ ಥರ ಬೇಕೋ ಆ ಥರ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಕೊಂಡು ಬಿಸಿ ಬಿಸಿ ಅನ್ನ, ತುಪ್ಪ, ಉಪ್ಪಿನಕಾಯಿ ಇದ್ರೆ ನೋಡಪ್ಪ, ಮೆಂತ್ಯ ಮಸಪ್ ರೆಡಿ. ಮೆಂತ್ಯ ಮಸಪ್ ರೆಡಿ ಆಗಿದೆ. ಒಂದ್ಸತಿ ಟೇಸ್ಟ್ ಮಾಡಿ ಕಾಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗೈತೆ ನಿಜವಾಗ್ಲು. ಮುದ್ದೆಗಂತೂ ಸಖತ್ತಾಗೈತೆ, ಅನ್ನಕ್ಕೂ ಸರಿ, ಚಪಾತಿಗೂ ಸರಿ, ತುಂಬ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗೈತೆ. ಕಹಿ ಅಂತೂ ಗೊತ್ತಿಲ್ಲ, ಯಾಕಂದರೆ ಮೆಂತ್ಯ ಸೊಪ್ಪಿನ ಮಸಪ್ಪು ಅಂತ ಅನ್ನಿಸ್ತಾನೆ ಇಲ್ಲ, ಅಷ್ಟು ಚೆನ್ನಾಗೈತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ.